ಮತ್ತೆ ವಕ್ಕರಿಸ್ತಾ ಇದೆಯಾ ಆ ಮಾರಿ? ಮಾರಣಾಂತಿಕ ರೋಗ ಕಣ್ಮರೆಯಾಗ್ತಿದೆ ಅಂತ ನಿಟ್ಟುಸಿರು ಬಿಡ್ತಾ ಇರುವಾಗಲೇ ಮತ್ತೆ ಅದರ ಸದ್ದು ಕೇಳ್ತಿದೆ. ಮತ್ತೆ ದೇಶದಲ್ಲಿ ಮಾರಕ ಸೋಂಕಿನ ಭಯ ಹೆಚ್ಚಾಗ್ತಿದೆ. ಮಾರಣಾಂತಿಕ ವೈರಸ್ ಕೊರೋನಾ ಬಂದ ಬಳಿಕ ಜನ ಆರೋಗ್ಯ ಕಾಪಾಡಿಕೊಳ್ಳಲು ಸರ್ಕಸ್ ಮಾಡ್ತಿದ್ದಾರೆ. ಕೊರೋನಾ ಸೋಂಕಿನ ರೂಪಾಂತರಿಗಳು ಇಡೀ ಜಗತ್ತನ್ನೇ ನಡುಗಿಸುತ್ತಿದೆ. ಈಗ H3N2 ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಮತ್ತೆ ಜನ ಆತಂಕಕ್ಕೊಳಗಾಗಿದ್ದಾರೆ. 113 ದಿನಗಳಲ್ಲಿ 500ರ ಗಡಿ ದಾಟಿದ ಕೊರೋನಾ ಸೋಂಕಿನ ಪ್ರಮಾಣದಲ್ಲಿ 98.80% ಏರಿಕೆ. ದೇಶದಲ್ಲಿ ಹೆಚ್ಚಾಗ್ತಾ ಇದೆ H3N2 ಕೇಸ್ಗಳು. H3N2 ಕೇಸ್ಗಳು ಹೆಚ್ಚಾಗ್ತಿರೋ ಟೈಮ್ನಲ್ಲಿ ಈಗ ಕೊರೋನಾ ಕೇಸ್ ಸಹ 113 ದಿನಗಳ ಬಳಿಕ ಒಂದೇ ದಿನಕ್ಕೆ 524 ಕೇಸ್ ದೃಢವಾಗಿವೆ. ನಿನ್ನೆ ವರದಿ ಪ್ರಕಾರ ದೇಶದಲ್ಲಿ 3618 ಕೊರೋನಾ ಕೇಸ್ಗಳಿವೆ. ಸೋಂಕಿನಿಂದ ಚೇತರಿಕೆ ಪ್ರಮಾಣ 98.80% ಇದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ. H3N2 ಕೇಸ್ಗಳು ಒಡಿಶಾ, ಪುದುಚೇರಿ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ. IDSP IHIP ವರದಿ ಪ್ರಕಾರ 3 ತಿಂಗಳಿಂದ ಒಟ್ಟು 3038 ಕೇಸ್ಗಳು ಪತ್ತೆಯಾಗಿದೆ. ಈ ಸೋಂಕು ಹಂದಿಗಳಿಂದ ಹರಡ್ತಾ ಇದ್ದು ಆದ್ದರಿಂದ ಮನುಷ್ಯರು ಸೋಂಕಿಗೊಳಗಾಗ್ತಿದ್ದಾರೆ ಅಂತ ಅಮೆರಿಕದ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ತಿಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಲಿಂಗ ಪ್ರೇಮ, ಸಲಿಂಗ ವಿವಾಹ ಭಾರತದಲ್ಲಿ ಈವರೆಗೂ ಕಾನೂನು ಮಾನ್ಯತೆ ಪಡೆದಿಲ್ಲ. ಆದರೆ ಸಲಿಂಗ ವಿವಾಹಕ್ಕೆ ಅನುಮತಿ ಕೋರಿ ಜೋಡಿಯೊಂದು ಸುಪ್ರೀಂ ಮೆಟ್ಟಿಲೇರಿದೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ವಿರೋಧಿಸಿದೆ. ದೇಶದಲ್ಲಿ ಸಲಿಂಗ ವಿವಾಹ ಕಾನೂನುಬದ್ಧವಾಗುತ್ತಾ? ಸಲಿಂಗ ವಿವಾಹ ಮಾನ್ಯತೆಗೆ ಕೇಂದ್ರ ವಿರೋಧ. 2018ರಲ್ಲಿ ಸುಪ್ರೀಂ ಕೋರ್ಟ್ ಸಲಿಂಗಕಾಮ ಅಪರಾಧ ಅಲ್ಲ ಅಂತ ಹೇಳಿತ್ತು. ಇದಾದ ಬಳಿಕ ಸಲಿಂಗಿಗಳ ಮದುವೆಯನ್ನು ಕಾನೂನುಬದ್ಧಗೊಳಿಸಬೇಕು ಅನ್ನೋ ಕೂಗೆದ್ದಿತ್ತು. ಈ ಸಂಬಂಧ ಕೆಲವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸಲಿಂಗಿಗಳ ವಿವಾಹಕ್ಕೆ ಮಾನ್ಯತೆ ನೀಡಲು ಆಗಲ್ಲ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಹಾಗಿದ್ರೆ ಈ ಕೇಸ್ ಹಿನ್ನೆಲೆ ಏನು? ಕೇಂದ್ರ ಸರ್ಕಾರ ಹೇಳಿದ್ದೇನು ನೋಡೋದಾದ್ರೆ, ಹೈದರಾಬಾದ್ ಮೂಲದ ಇಬ್ಬರು ಯುವಕರ ನಡುವೆ ಮದುವೆಯಾಗಿತ್ತು. ಸಲಿಂಗ ವಿವಾಹವಾಗಿದ್ದ ಅಭಯ್ ಡ್ಯಾಂಗ್, ಸುಪ್ರಿಯೋ ಚಕ್ರವರ್ತಿ. ಸಲಿಂಗ ವಿವಾಹ ಕಾನೂನುಬದ್ಧವಾಗಿ ಗುರುತಿಸಿರಲಿಲ್ಲ. ವಿವಾಹ ಕಾನೂನುಬದ್ಧಗೊಳಿಸಲು 2021ರಲ್ಲಿ ಸುಪ್ರೀಂ ಮೊರೆ ಹೋಗ್ತಾರೆ. ಸಲಿಂಗ ವಿವಾಹ ಮಾನ್ಯತೆಗೆ ಕೇಂದ್ರ ಸರ್ಕಾರ ವಿರೋಧ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ ಕೇಂದ್ರ. ಅರ್ಜಿ ಸ್ವೀಕರಿಸಿದ್ದ ಸುಪ್ರೀಂ ಕೋರ್ಟ್ ಭಾನುವಾರ ವಿಚಾರಣೆ ನಡೆಸಿದೆ. ಇದೇ ವೇಳೆ ಕೇಂದ್ರ ಸರ್ಕಾರ ಸಲಿಂಗ ವಿವಾಹಕ್ಕೆ ಮಾನ್ಯತೆ ನೀಡಲು ವಿರೋಧಿಸಿದೆ. ಐಪಿಸಿ ಸೆಕ್ಷನ್ 377 ರದ್ದಾಗಿದೆ ಅನ್ನುವ ಕಾರಣಕ್ಕೆ ಸಲಿಂಗ ವಿವಾಹಕ್ಕೂ ಮಾನ್ಯತೆ ನೀಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಅಫಿಡವಿಟ್ ಸಲ್ಲಿಸಿದೆ. ಈಗಾಗಲೇ 4-5 ಸಲಿಂಗಿ ಜೋಡಿಗಳು ಇದೇ ರೀತಿ ವಿವಾಹ ಕಾನೂನುಬದ್ಧಗೊಳಿಸಲು ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರದೊಂದಿಗೆ ಮತ್ತೆ ಕಾನೂನು ಸಂಘರ್ಷಕ್ಕೆ ಇಳಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.